ಕುಡಿಯಲು ಹಣ ನೀಡಲಿಲ್ಲ ಎಂಬ ಕಾರಣಕ್ಕೆ ಕುಡುಕನೊಬ್ಬ ಮರವೇರಿ ಕುಡಿತ ಹಾಸ್ಯ ಪ್ರಸಂಗವೊಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರು ತಾಲೂಕಿನ ಸೋಲೇನಹಳ್ಳಿಯಲ್ಲಿ ನಡೆದಿದೆ ಕಣ್ರಿ. ಮನೆಯವರು ಭಯಪಡಿಸಲು ರಸ್ತೆಯ ಪಕ್ಕದಲ್ಲಿರುವ ಹುಣಸೆ ಮರ ಏರಿದ್ದ ಈ ಕುಡುಕ ಮಹಾಶಯ. ಈತನ ಹೆಸರು ನಾಗರಾಜ್. ಸ್ಥಳೀಯರು ಮತ್ತು ಕುಟುಂಬಸ್ಥರು ಕೆಳಗಿಳಿಯುವಂತೆ ಎಷ್ಟೇ ಒತ್ತಾಯ ಮಾಡಿದ್ರು ಈತ ಮಾತ್ರ ಕೆಳಗಿಳಿದು ಬರ್ಲೇ ಇಲ್ಲ ಕಣ್ರಿ. ಕೊನೆಗೂ ಏನ್ ಮಾಡ್ಬೇಕು ಅಂತ ತಿಳಿಯದೆ ಸ್ಥಳೀಯರು 112ಗೆ ಕರೆ ಮಾಡಿ ಕುಡುಕನಿಗೆ ಶಾಕ್ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕುಡುಕನಿಗೆ ಕೆಳಗಿಳಿದು ಬರುವಂತೆ ಕೇಳಿಕೊಂಡಿದ್ದಾರೆ. ಆದ್ರೂ ಈ ಭೂಪ ಮಾತ್ರ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಸತತ 2 ಗಂಟೆಗಳ ಕಾಲ ಎಲ್ಲರಿಗೂ ಸತಾಯಿಸಿ ಕೊನೆಗೆ ಇನ್ನೊಬ್ಬ ಯುವಕನನ್ನ ಮರಕ್ಕೆ ಏರಿಸಿ ನಾಗರಾಜ್ನನ್ನ ಕೆಳಗೆ ಇಳಿಸಲಾಯಿತು. ಇಷ್ಟೆಲ್ಲಾ ಹೈಡ್ರಾಮಾ ಮಾಡಿದ ನಾಗರಾಜ್ನನ್ನ ಕೆಳಗಿಳಿಸಿ ಯಾವ ಕಾರಣಕ್ಕೆ ಮರ ಏರಿದ್ಯಪ್ಪ ಅಂತ ಪೊಲೀಸರು ಕೇಳಿದ್ದಾರೆ. ಆತ ಕೊಟ್ಟ ಉತ್ತರಕ್ಕೆ ಪೊಲೀಸರೇ ಉಲ್ಟಾ ಶಾಕ್ ಆಗಿದ್ರು. ಯಾಕಂದ್ರೆ ಮನೆಯಲ್ಲಿ ಕುಡಿಲಿಕ್ಕೆ ಹಣ ಕೊಡ್ಲಿಲ್ಲ ಸ್ವಾಮಿ, ಅದಕ್ಕಾಗಿ ಮರವೇರಿ ಕುಳಿತೆ ಅಂತಿದ್ದಾನೆ. ಇದಕ್ಕೆ ಪೊಲೀಸರಿಗೆ ನಗ್ಬೇಕೋ ಅಥವಾ ಈತನಿಗೆ ಸರಿಯಾಗಿ ಬೆಂಡೆದ್ದಬೇಕು ಅನ್ನೋದು ಗೊತ್ತಾಗದೆ ಸುಮ್ನೆ ನಾಗರಾಜ್ನನ್ನ ಪೊಲೀಸ್ ವಾಹನದಲ್ಲಿ ಹತ್ತಿಸಿ ಆತನ ಮನೆಗೆ ಬಿಟ್ಟು ಬಂದಿದ್ದಾರೆ. ಇಲ್ಲಿ ಕುಡುಕ ಮಾಡಿದ ಈ ಅವಾಂತರದಿಂದ ಗ್ರಾಮದಲ್ಲಿ ಕೆಲ ಕಾಲ ಆತಂಕ ಉಂಟಾಗಿತ್ತು. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.